New Kannada medium, you're also getting confused when you are learning modal verbs. Can, could, may, might, shall, will, should, would, must. Primarily, there are 9 modal verbs are there in English. Apart from that, there are some extra modal verbs are there that I'm going to cover right towards the end of the video. Hi, I am Aishwarya. In my channel, you are going to get a lot of easy English videos, especially for English beginners. Before I get into the topic, I would like to say one thing, and I'm sure I'm not going to take much time of yours. ನೀವು ಕನ್ನಡ ಮೀಡಿಯಮ್ ಆಗಿದ್ರೇ ಕನ್ನಡ ಮೀಡಿಯಮ್ ಅಂತ ಅಲ್ಲ, ಇಂಗ್ಲೀಷ್ ಮೀಡಿಯಮಲ್ಲೂ ಓದಿ ನಿಮಗೆ ಓನ್ಲಿ ಕನ್ನಡ ಮಾತಾಡೋಕ್ಕೆ ಬರ್ತಾ ಇದ್ರೆ, ಇಂಗ್ಲೀಷ್ ಎಷ್ಟೇ ಟ್ರೈ ಮಾಡಿದ್ರೂ ಮಾತಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಎಂಡ್ ತನಕ ನೋಡಿ. ಯಾಕಂತ ಹೇಳಿದ್ರೆ ನಿಮಗೆ ಡೇ ಟು ಡೇ ಆ್ಯಕ್ಟಿವಿಟಿಯಲ್ಲಿ ಮಾಡಲ್ ವರ್ಬ್ಸ್ ಎಷ್ಟು ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೀರಿಯಸ್ಲಿ ಯಾವ ಥಿಂಗ್ಸ್ನ ಯಾವ ಥರ ಹೇಳ್ಬೋದು, ಪಾಸಿಬಿಲಿಟಿ ಆಗಿರ್ಬೋದು, ಒಂದು ನೆಸೆಸಿಟಿ ಇರುತ್ತೆ, ಏನೋ ಒಂದು ಆರ್ಡರ್ ಮಾಡಬೇಕು, ಇದನ್ನೆಲ್ಲ ಯಾವ ಥರ ಮಾತಾಡಬೇಕು ಅಂತ ಕಲಿತೀರಾ. ಸೊ ಈ ಒಂದು ಪೂರ್ತಿ ವಿಡಿಯೋನ ಎಂಡ್ ತನಕ ನೋಡಿ, ಆ್ಯಸ್ ಇಫ್ ಯು ವಾಸ್ ವಾಚಿಂಗ್ ಮೀ ಇನ್ ಫ್ರಂಟ್ ಆಫ್ ಯು ಅನ್ನೋ ಥರ ನೋಡಿ. ಆ್ಯಂಡ್ ಇಫ್ ಪಾಸಿಬಲ್ ಯು ಕ್ಯಾನ್ ಟೇಕ್ ಒನ್ ಪೆನ್ ಆ್ಯಂಡ್ ಪೇಪರ್ ಆಲ್ಸೋ, ಬಿಕಾಸ್ ಇಟ್ಸ್ ಗೋಯಿಂಗ್ ಟು ಚೇಂಜ್ ಯು ಲೈಕ್ ಎನಿಥಿಂಗ್. ಆ್ಯಂಡ್ I'm not going to go in deeply about grammar. What I'm going to say is, I'm going to say something very naturally. How it has helped me, that is how I'm going to tell you. Means ನ್ಯಾಚುರಲ್ ಆಗಿ ಇಂಗ್ಲೀಷ್ನ ಯಾವ ಥರ ಮಾತಾಡ್ಬೋದು ಆ ಥರ ಮಾತ್ರ ನಿಮ್ಗೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ನಾವು ಯಾವ ಥರ ಕನ್ನಡ ಕಲ್ತೀವಿ ಅದೇ ಥರ ಇಂಗ್ಲೀಷ್ ಕಲಿಬೇಕು, ಅದೇ ನನ್ನ ಒಂದು ಇಂಟೆನ್ಷನ್ನು. ಈ ವಿಡಿಯೋನ ಪೂರ್ತಿ ನೋಡಿ ನೀವು ಯಾವ ಥರ ಮಾಡಲ್ ವರ್ಬ್ಸ್ನ ಡೇ ಟು ಡೇ ಆಕ್ಟಿವಿಟಿಯಲ್ಲಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನ ಕಲಿತೀರಾ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಆಸ್ ಐ ಟೋಲ್ಡ್ ಯು ಬಿಫೋರ್, ದೇರ್ ಆರ್ 9 modal verbs are there in English, and I'm going to start with first one, can. ಓಕೆನಾ, ಕ್ಯಾನ್ನ ಯಾವ ಥರ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಜಸ್ಟ್ ಸ್ಪೋಕನ್ ಇಂಗ್ಲೀಷ್ಗೆ, ನೀವು ಗ್ರಾಮರ್ಗೆ ಹೋಗಬೇಡಿ, ಜಸ್ಟ್ ಸ್ಪೋಕನ್ ಇಂಗ್ಲೀಷ್ ಅಂತ ಮಾತ್ರ ಥಿಂಕ್ ಮಾಡಿ. ಏನೋ ಕಲಿತಾ ಇದ್ದೀನಿ, ಆ್ಯಸ್ ಇಫ್ ಯುವರ್ ಲರ್ನಿಂಗ್ ಕನ್ನಡ ಯಾವ ಥರ ಕಲಿತ್ರಿ ಹಂಗೇನೆ ಇಂಗ್ಲೀಷ್ನ ಕಲಿತಾ ಇದ್ದೀನಿ ಅಂದ್ಕೊಂಡು ಕಲೀರಿ. ಕ್ಯಾನ್ ಅದನ್ನು ಮೇನಾಗಿ ನಾವು ಒಂದು ಎಬಿಲಿಟಿ ಎಕ್ಸ್ಪ್ರೆಸ್ ಮಾಡುವಾಗ ನಾವು ಮಾತಾಡ್ತೀವಿ. ಮೀನ್ಸ್ ಒಬ್ಬರ ಎಬಿಲಿಟಿ, ಮೀನ್ಸ್ ಅದು ನನ್ನ ಎಬಿಲಿಟಿ ಆಗಿರ್ಬೋದು, ಇನ್ನೊಬ್ಬರ ಎಬಿಲಿಟಿ ಆಗಿರ್ಬೋದು. ಮೀನ್ಸ್ ಐ ಕ್ಯಾನ್, ನನಗೆ ಒಂದು ಸಾಂಗ್ ಹೇಳೋಕ್ಕೆ ಬರುತ್ತೆ, ನನಗೆ ಡ್ಯಾನ್ಸ್ ಮಾಡೋಕ್ಕೆ ಬರುತ್ತೆ, ನನಗೆ ವಿಡಿಯೋ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ, ನಾನು ಚೆನ್ನಾಗಿ ಓದ್ತೀನಿ, ನನಗೆ ಮರ ಚೆನ್ನಾಗಿ ಹತ್ತಕ್ಕೆ ಬರುತ್ತೆ, ಅವಳಿಗೆ ಇನ್ನೊಂದು ಏನೋ ಬರುತ್ತೆ ಇನ್ನೊಂದು ಹುಡುಗಿಗೆ. ಸೊ ಅದು ಹೆಂಗೆ ಹೇಳಬೇಕು ಅಂತ ಹೇಳಿದ್ರೆ ಥಿಂಕ್ ಮಾಡಿ. ಈಗ ಅದು ಒಂದು ಸಾಧ್ಯತೆ ಬಗ್ಗೆ ನೀವು ಹೇಳ್ತಾ ಇರೋದು, ಸಾಧ್ಯತೆ ಮೀನ್ಸ್ ಎಬಿಲಿಟಿ ಬಗ್ಗೆ ನೀವು ಹೇಳ್ತಾ ಇರೋದು. ಸೊ ಐ ಕ್ಯಾನ್ ಕ್ಲೈಂಬ್ ದ ಟ್ರೀ, ಐ ಕ್ಯಾನ್ ಸ್ಟಡಿ ವೆಲ್, ಐ ಕ್ಯಾನ್ ಡೂ ಮೈ ಹೋಮ್ವರ್ಕ್ ವೆರಿ ವೆಲ್, ಐ ಕ್ಯಾನ್ ಸಿಟ್, ಐ ಕ್ಯಾನ್ ಸ್ಟ್ಯಾಂಡ್. ಸೊ ಇದು ನಿಮ್ಮ ಎಬಿಲಿಟಿ ಬಗ್ಗೆ ನಿಮ್ಗೆ ಹೇಳ್ತಾ ಇದೆ. ಓಕೆನಾ, ನಿಮ್ಮ ಎಬಿಲಿಟಿ ಏನಿದೆ ಅದ್ರ ಬಗ್ಗೆ ಎಲ್ಲ ಮಾತಾಡಬೇಕು ಅಂದರೆ ನೀವು ಕ್ಯಾನ್ ಯೂಸ್ ಮಾಡಿ. ಎಬಿಲಿಟಿ, ನಿಮ್ಮ ಕೆಪಾಸಿಟಿ ಅಷ್ಟೇ ಥಿಂಕ್ ಮಾಡಿ. ಓಕೆ, ನನ್ನ ಕೈಲಾಗುತ್ತೆ. ಸೊ ಇವಾಗ ಈ ಟೈಮಲ್ಲಿ ಏನು ಯೂಸ್ ಮಾಡಬೇಕು ಅಂದರೆ ಕ್ಯಾನ್ ಅಷ್ಟೇ, ಸಿಂಪಲ್. ಸೆಕೆಂಡ್ ಸಿನಾರಿಯೋ ವೇರ್ ವಿ ಕ್ಯಾನ್ ಯೂಸ್ ಕ್ಯಾನ್, ಆಸ್ಕಿಂಗ್ ಫಾರ್ ಪರ್ಮಿಷನ್. ಏನಾದರೂ ನೀವು ಪರ್ಮಿಷನ್ ಕೇಳಬೇಕು ಯಾರ ಹತ್ರ ಆದ್ರೂ, ಆ ಟೈಮಲ್ಲಿ ನೀವು ಕ್ಯಾನ್ ಯೂಸ್ ಮಾಡಿ. ಸಿಂಪಲ್ ಥಿಂಕ್ ಮಾಡಿ, ನಾನು ಒಬ್ಬರ ಹತ್ರ ಪರ್ಮಿಷನ್ ಕೇಳ್ತಾ ಇದ್ದೀನಿ, ಇವಾಗ ಏನು ಯೂಸ್ ಮಾಡಬೇಕು? ಕ್ಯಾನ್ ಕ್ಯಾನ್ ಕ್ಯಾನ್. ಓಕೆನಾ, ಮೀನ್ಸ್ ಕ್ಯಾನ್ ಐ ಸಿಟ್ ದೇರ್, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ವಿತ್ ದಿಸ್ ವರ್ಕ್, ಕ್ಯಾನ್ ಯು ಪ್ಲೀಸ್ ಪಾಸ್ ದ ಪೆನ್. ದಿಸ್ ಇಸ್ ಹೌ ಯು ಹ್ಯಾವ್ ಟು ಯೂಸ್ ಕ್ಯಾನ್. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಥರ್ಡ್ ಸಿನಾರಿಯೋ, ಆಫರಿಂಗ್ ಅ ಸಜೆಷನ್. ನೀವು ಒಬ್ಬರಿಗೆ ಆಫರ್ ಮಾಡ್ತಾ ಇದ್ದೀರಾ ಅಥವಾ ಸಜೆಸ್ಟ್ ಮಾಡ್ತಾ ಇದ್ದೀರಾ. ಮೀನ್ಸ್ ಈಗ ನಿಮ್ಮ ಸಿಸ್ಟರ್, ನಿಮ್ಮ ಬ್ರದರ್ ಯಾರೋ ಇರ್ತಾರೆ, ಅವ್ರಿಗೆ ಈ ಡ್ರೆಸ್ನ ನೀವು ಟ್ರೈ ಮಾಡ್ತೀರಾ, ಮಾಡು ಚೆನ್ನಾಗಿರುತ್ತೆ ಅಂತ ಸಜೆಸ್ಟ್ ಮಾಡ್ತಿರ್ತೀರಾ, ಒಂದು ಆಫರ್ ಮಾಡ್ತಾ ಇರ್ತೀರಾ. ಓಕೆ, ಯು ಕ್ಯಾನ್ ಟ್ರೈ ದಿಸ್ ಡ್ರೆಸ್, ಯು ಕ್ಯಾನ್ ಟ್ರೈ ದಿಸ್ ಕಾಫಿ, ಇಟ್ ಟೇಸ್ಟ್ ವೆರಿ ವೆಲ್. ದಿಸ್ ಇಸ್ ಹೌ ಯು ಕ್ಯಾನ್ ಯೂಸ್. ಸೆಕೆಂಡ್ ಮಾಡಲ್ ವರ್ಬ್ ಕುಡ್. ಇದು ಯಾವ ಥರ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಸೇಮ್ ಕ್ಯಾನ್ ಥರನೇ, ಆದರೆ ನಾವು ಇದನ್ನ ಪ್ರೆಸೆಂಟಲ್ಲಿ ಯೂಸ್ ಮಾಡಲ್ಲ, ಪಾಸ್ಟಲ್ಲಿ ಯೂಸ್ ಮಾಡ್ತೀವಿ. ಯಾವ ಥರ ಅಂತ ಹೇಳಿದ್ರೆ ನಾನು ಚಿಕ್ಕವಳಾಗಿದ್ದಾಗ, ಮೀನ್ಸ್ ನನಗೆ 5 ವರ್ಷ ಇದ್ದಾಗ ನನಗೆ ಸ್ವಿಮ್ ಬರ್ತಾ ಇತ್ತು. ಐ ಕುಡ್ ಸ್ವಿಮ್ ವೆನ್ ಐ ವಾಸ್ 5 years old ಬೇಬಿ. ಆ್ಯಂಡ್ ನಾನು ಹೈಸ್ಕೂಲಲ್ಲಿ ಇದ್ದಾಗ ನಾನು ತುಂಬ ಫಾಸ್ಟಾಗಿ ರನ್ ಮಾಡ್ತಾಯಿದ್ದೆ. ಏನೋ ಹೇಳ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಗೆ, ನನಗೆ ಇವಾಗ ಫಾಸ್ಟಾಗಿ ನಾನು ಓಡೋಕ್ಕಾಗ್ತಾ ಇಲ್ಲ, 25 ವರ್ಷ ಆಗಿಬಿಟ್ಟಿದೆ ನನಗೆ. ಬಟ್ ನಾನು ಹೈಸ್ಕೂಲಲ್ಲಿ ಇದ್ದಾಗ ನಾನು ತುಂಬ ಫಾಸ್ಟಾಗಿ ಓಡ್ತಾ ಇದ್ದೆ. ಐ ಕುಡ್ ರನ್ ಫಾಸ್ಟ್ ವೆನ್ ಐ ವಾಸ್ ಇನ್ ಹೈಸ್ಕೂಲ್. ಐ ಕುಡ್ ಮೀನ್ಸ್ ನನಗೆ ಆಗ್ತಾ ಇತ್ತು ಯಾವಾಗ ನಾನು ಹೈಸ್ಕೂಲಲ್ಲಿ ಇದ್ದಾಗ, ವೆನ್ ಐ ವಾಸ್ ಇನ್ ಹೈಸ್ಕೂಲ್. ದಿಸ್ ಇಸ್ ಹೌ ಯು ಹ್ಯಾವ್ ಟು ಯೂಸ್ ಕುಡ್. ಓಕೆ, ಏನಾದರೂ ಸಜೆಷನ್ ಕೊಡ್ತಾ ಇರ್ತೀರಾ ಯಾರಿಗಾದ್ರೂ, ಆ ಟೈಮಲ್ಲಿ ನೀವು ಕುಡ್ನ ಯೂಸ್ ಮಾಡ್ಕೋಬೋದು. ಯಾವ ಥರ ಅಂತ ಹೇಳಿದ್ರೆ ರಿಯಲ್ ಲೈಫ್ ಉದಾಹರಣೆ ಕೊಡ್ತೀನಿ ನಿಮಗೆ. ನಿಮ್ಮ ಫ್ರೆಂಡ್ ಯಾರೋ ನಿಮ್ಮ ಮನೆಗೆ ಬಂದಿರ್ತಾರೆ, ಆ ಟೈಮಲ್ಲಿ ನಿಮಗೆ ಏನೋ ಹೇಳ್ಬೇಕು ಅವ್ರಿಗೆ. ಒಂದು ರೆಸ್ಟೋರೆಂಟ್ ಇದೆ ನಿಮ್ಮ ಮನೆ ಪಕ್ಕದಲ್ಲಿ. ಸೊ ನಿಮ್ಮ ಫ್ರೆಂಡ್ಗೆ ನೀವು ಹೇಳ್ತೀರಾ ಆ ರೆಸ್ಟೋರೆಂಟ್ಗೆ ಹೋಗಿ ತುಂಬ ಒಳ್ಳೊಳ್ಳೆ ಫುಡ್ ನಿಮಗೆ ಟೇಸ್ಟ್ ಮಾಡಬೇಕು ಅಂತಂದರೆ ಹೋಗು ಅಂತ. ಇದಂತ ಹೇಳಿ ಯಾವ ಥರ ಹೇಳ್ಬೋದು ಅಂತ ಹೇಳಿದ್ರೆ, ಯು ಕುಡ್ ವಿಸಿಟ್ ದಟ್ ರೆಸ್ಟೋರೆಂಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಈ ಥರ ನೀವು ಕುಡ್ನ ಯೂಸ್ ಮಾಡ್ಕೋಬೇಕು. ಯಾವಾಗಲಾದರೂ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಯಾರಿಗಾದ್ರೂ ಒಂದು ಸಜೆಷನ್ ಕೊಡುವಾಗ ಕುಡ್ನ ಯೂಸ್ ಮಾಡಿ. ಯು ಕುಡ್ ಡೂ ದ್ಯಾಟ್, ಯು ಕುಡ್ ಡೂ ದೀಸ್, ಯು ಕುಡ್ ಡೂ ದೀಸ್, ಆ ಥರ ನೀವು ಕುಡ್ನ ಯೂಸ್ ಮಾಡಿ ಫಾರ್ ಸಜೆಷನ್. ಕುಡ್ನ ಪಾಸಿಬಿಲಿಟೀಸ್ ಎಕ್ಸ್ಪ್ರೆಸ್ ಮಾಡೋಕ್ಕೂ ಯೂಸ್ ಮಾಡ್ತೀವಿ. ಯಾವ ಥರ ಅಂತ ಹೇಳಿದ್ರೆ ಇವತ್ತಿನ ಮಳೆ ಬರ್ಬೋದು, ಇಟ್ ಕುಡ್ ರೇನ್ ಟುಡೇ.
ಇವತ್ತು ಸ್ಕೂಲಲ್ಲಿ ಸ್ಪೆಷಲ್ ಕ್ಲಾಸ್ ಇದೆ, ದೇರ್ ಕುಡ್ ಬಿ ಆ ಸ್ಪೆಷಲ್ ಕ್ಲಾಸ್ ಟುಡೇ. ಈ ಥರ ಕುಡ್ನೇ ಯೂಸ್ ಮಾಡೋದು ಪಾಸಿಬಿಲಿಟಿಗೆ. ಥರ್ಡ್ ಮಾಡಲ್ ವರ್ಡ್ ವಿಲ್. ವಿಲ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಆದರೂ ನಾನು ಹೇಳ್ತಾ ಇದ್ದೀನಿ ಸ್ಪೋಕನ್ ಇಂಗ್ಲೀಷ್ಗೆ ವಿಲ್ ಯಾವ ಥರ ಯೂಸ್ ಮಾಡ್ಕೋಬೋದು ಅಂತ. ಗ್ರಾಮರ್ಗೆಲ್ಲ ಹೋಗಬೇಡಿ. ನೀವು ಏನಾದರೂ ಫ್ಯೂಚರ್ ಬಗ್ಗೆ ಮಾತಾಡ್ತಿರ್ತೀರ. ಫಾರ್ ಎಕ್ಸಾಂಪಲ್ ಫ್ಯೂಚರ್ ಅಂದ ತಕ್ಷಣ ನಾಳೆ, ನಾಳಿದ್ದು, ನೆಕ್ಸ್ಟ್ ಇಯರ್ ಅದೊಂದೇ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇದು 3 ಗಂಟೆ ಮಧ್ಯಾಹ್ನ ಆಗಿರುತ್ತೆ ಆಯಿತಾ. ನೀವು 4 ಗಂಟೆ ಬಗ್ಗೆ ಮಾತಾಡ್ತಾ ಇರ್ತೀರ. ಮೀನ್ಸ್ ಅಟ್ 4 o'clock ಐ ವಿಲ್ ಗೋ ಟು ಆಫೀಸ್. 3 ಗಂಟೆಗೆ 4 ಗಂಟೆ ಫ್ಯೂಚರ್ ಅಲ್ವಾ, ಸೊ ಅದನ್ನು ಫ್ಯೂಚರು. ಅದ್ರ ಬಗ್ಗೆ ಮಾತಾಡಬೇಕು ನೀವು ಅಂದರೆ 4 ಗಂಟೆಗೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ ವಿಲ್ ಅಂತ ಯೂಸ್ ಮಾಡಿ. ಅದು ಸಬ್ಜೆಕ್ಟ್ ಏನೇ ಆಗಿರಲಿ, ಐ ವಿಲ್, ಶಿ ವಿಲ್, ಹಿ ವಿಲ್ ಗೋ ಟು ಆಫೀಸ್ ಅಟ್ 4 o'clock, ಹಿ ವಿಲ್ ಡೂ ಜಿಮ್ ಅಟ್ 4 o'clock. ಈ ಥರ ನೀವು ಮಾತಾಡಿ, ವಿಲ್ ಅಂತ ಯೂಸ್ ಮಾಡಿ. ಜಸ್ಟ್ ಸಿಂಪಲ್. ನಾನು ಈ ವರ್ಷ ಮುಗಿಯೋ ತನಕ ಇಂಗ್ಲೀಷಲ್ಲಿ ಫ್ಲೂಯೆಂಟ್ ಆಗಿರ್ತೀನಿ. ಐ ವಿಲ್ ಬಿ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಬೈ ಎಂಡ್ ಆಫ್ ದಿಸ್ ಇಯರ್. ಅವ್ನಿಗೆ ನೆಕ್ಸ್ಟ್ ಮಂತ್ ತನಕ ಮದುವೆ ಆಗ್ತಾ ಇದೆ, ನೆಕ್ಸ್ಟ್ ಮಂತ್ ಮದುವೆ ಆಗ್ತಾ ಇದೆ, ಈ ವಿಲ್ ಬಿ ಗೆಟ್ಟಿಂಗ್ ಮ್ಯಾರಿಡ್ ನೆಕ್ಸ್ಟ್ ಮಂತ್. ಈ ಥರ ನೀವು ವಿಲ್ನ ಯೂಸ್ ಮಾಡೋದು. ಫೋರ್ತ್ ಮಾಡಲ್ ವರ್ಬ್ ಶಾಲ್. ಶಾಲ್ ಮೊರಾರ್ಲೆಸ್ ಯಾವ ಥರ ಯೂಸ್ ಆಗುತ್ತೆ ಅಂದರೆ ವಿಲ್ ಥರನೇ ಯೂಸ್ ಆಗುತ್ತೆ. ಅಪಾರ್ಟ್ ಫ್ರಮ್ ವಿಲ್ ವಿ ಕ್ಯಾನ್ ಯೂಸ್ ಇಟ್ ಲೈಕ್ ಏನಾದರೂ ಆಫರಿಂಗ ಸಜೆಷನ್ ಕೊಡಬೇಕು ಅಂತ ಹೇಳಿದ್ರೆ ಯಾವ ಥರ ಅಂತ ಹೇಳಿದ್ರೆ, ಶಾಲ್ ವಿ ಡ್ಯಾನ್ಸ್, ಶಾಲ್ ವಿ ಟೇಕ್ ಅ ಸೆಲ್ಫಿ. ಸ್ವಲ್ಪ ಮೋರ್ ಫಾರ್ಮಲ್ ಆಗಿರುತ್ತೆ ದೆನ್ ವಿಲ್. ವಿಲ್ ಅಂದರೆ ಡೈರೆಕ್ಟಾಗಿ ಮಾತಾಡೋಂಗೆ ಆಗಿರುತ್ತೆ, ಬಟ್ ಶಾಲ್ ಮಾತಾಡುವಾಗ ನೀವು ಸ್ವಲ್ಪ ಫಾರ್ಮಲಾಗಿ ಮಾತಾಡ್ತೀರಾ. ಶಾಲ್ ವಿ ಟೇಕ್ ಸೆಲ್ಫಿ, ಶಾಲ್ ವಿ ಡ್ಯಾನ್ಸ್ ಟುಗೆದರ್, ಶಾಲ್ ವಿ ಗೋ ದೇರ್. ಸ್ವಲ್ಪ ಫಾರ್ಮಲಾಗಿ ಮಾತಾಡಬೇಕು ಅಂದಾಗ ಶಾಲ್ ಯೂಸ್ ಮಾಡಿ. ಶಾಲ್ ಈಸ್ ನಥಿಂಗ್ ಬಟ್ ವಿಲ್, ಬಟ್ ಸ್ವಲ್ಪ ಮೋರ್ ಫಾರ್ಮಲಾಗಿ ನೀವು ಸೌಂಡ್ ಆಗಬೇಕು ಅಂದರೆ ಶಾಲ್ ಯೂಸ್ ಮಾಡಿ. ದಟ್ಸ್ ಆಲ್. ಶಾಲ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಮೋರಾಗಿ ಆಫರಿಂಗ್ ಅ ಸಜೆಷನ್. ನಾನು ಮೊದಲೇ ಹೇಳ್ದಂಗೆ ಶಾಲ್ ವಿ ಡ್ಯಾನ್ಸ್ ಮಾಡೋಣವಾ, ಒಂದು ಸಜೆಷನ್, ಒಂದು ಆಫರ್ ಮಾಡ್ತಿದ್ದೀವಿ, ಅದರಲ್ಲಿ ಸಜೆಷನ್ ಕೊಡ್ತಾ ಇದ್ದೀವಿ. ಶಾಲ್ ವಿ ಡ್ಯಾನ್ಸ್, ಶಾಲ್ ವಿ ಟೇಕ್ ಅ ಸೆಲ್ಫಿ. ಇದು ಆಫರ್ ಮಾಡಿದಾಗ ಆಗುತ್ತೆ, ಮತ್ತು ಒಂದು ಸಜೆಷನ್ ಕೊಟ್ಟಂಗಾಗುತ್ತೆ. ನಿಂತಿರ್ತಾರೆ, ಶಾಲ್ ವಿ ಟೇಕ್ ಅ ಸೆಲ್ಫಿ, ವಿ ವಿಲ್ ಟೇಕ್ ಅ ಸೆಲ್ಫಿ ಅನ್ನೋಕ್ಕಿಂತ ಶಾಲ್ ವಿ ಟೇಕ್ ಅ ಸೆಲ್ಫಿ ಸ್ವಲ್ಪ ಪೊಲೈಟ್ ಮ್ಯಾನರಲ್ಲಿ ಇರುತ್ತೆ. ದಿಸ್ ಈಸ್ ಹೌ ಯು ಹ್ಯಾವ್ ಟು ಯೂಸ್ ಎಕ್ಸಾಕ್ಟ್ಲಿ ಶಾಲ್. ದಟ್ಸ್ ಸೋ ಸಿಂಪಲ್, isn't it? This is all about today's video. In this video I have covered 4 modal verbs and rest I'll be covering in my next video. Part 2 video I'll be uploading tomorrow. And also I would like to ask you one question that ಇವಾಗ ನೀವು ಏನೇನು ಕಲ್ತಿದ್ದೀರಾ, 4 ಮಾಡಲ್ ವರ್ಬ್ಸ್ ಹೇಳಿದ್ದೀನಿ ಅಲ್ವಾ, ಈ ಮಾಡಲ್ ವರ್ಬ್ಸ್ ಯೂಸ್ ಮಾಡಿಕೊಂಡು ಒಂದೊಂದು ಸೆಂಟೆನ್ಸ್ ಮಾಡಿ ಕಮೆಂಟಲ್ಲಿ ಹೇಳಿ. So that I'll be so happy. And why I have made this video, because somebody has suggested me to make a video on this topic, and also many people have been asking me to make a video on particular topics. And don't worry about that. ನಾನು ಪ್ರತಿಯೊಂದು ಟಾಪಿಕ್ಸ್ನ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಟಾಪಿಕ್ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಮೇ ಬಿ ಇಟ್ ವಿಲ್ ಬಿ 1 week ಲೇಟ್ ಆಗ್ಬೋದು ಅಷ್ಟೇ, ಬಟ್ ಐ ಆಮ್ ಗೋಯಿಂಗ್ ಟು ಮೇಕ್ ಅ ವಿಡಿಯೋ ಆನ್ ದ್ಯಾಟ್. And see you all in my next video. Thank you. Bye bye. Take care.